ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳೇ ಕಳೆದೋಗಿದೆ. ಆದರೆ ಈ ಭಾಗದ ಜನರಿಗೆ ಒಂದು ರಸ್ತೆ ಇಲ್ಲ, ಅಗತ್ಯ ಸೌಲಭ್ಯಗಳಿಲ್ಲ. ಆ ಒಂದು ಮನ ಕಲಕುವಂಥ ದೃಶ್ಯಗಳನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಕಣ್ರಿ. ಹತ್ತಕ್ಕೂ ಹೆಚ್ಚು ಹಳ್ಳಿಗಳಿಗಿಲ್ಲ ರಸ್ತೆ ಸಂಪರ್ಕ. ವೃದ್ಧೆಯನ್ನ 3 ಕಿಲೋಮೀಟರ್ ಹೊತ್ತು ಸಾಗಿದ ಜನ. ಈ ವೃದ್ಧೆಯನ್ನ ಜನ ಹೇಗೆ ಹೊತ್ತುಕೊಂಡು ಬರ್ತಿದ್ದಾರೆ ನೋಡಿ. ತೂಗು ಸೇತುವೆ ಮೇಲೆಯೇ ವೃದ್ಧೆಯನ್ನ ಎತ್ತಿಕೊಂಡು ಸ್ಥಳೀಯರು ಸರ್ಕಸ್ ಮಾಡಿದಂತಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ ಸ್ಥಳೀಯರು 3 ಕಿಲೋಮೀಟರ್ ಹೊತ್ತುಕೊಂಡು ಬಂದಿದ್ದಾರೆ. ರಸ್ತೆ ಇಲ್ಲದೆ ಈ ರೀತಿ ತೂಗು ಸೇತುವೆ ಮೇಲೆಯೇ ವೃದ್ಧೆಯನ್ನ ಸ್ಥಳೀಯರು ಎತ್ತುಕೊಂಡು ಹೋಗಿದ್ದಾರೆ. ಲಕ್ಷ್ಮಿ ಎಂಬ 70ರ ವೃದ್ಧೆ ಅನಾರೋಗ್ಯದಿಂದ ಬಳಲುತ್ತಿದ್ರು. ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲ್ಲಿಬೀಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಭದ್ರಾ ನದಿಗೆ ನಿರ್ಮಿಸಿರುವ ತೂಗು ಸೇತುವೆ ಮೇಲೆಯೇ ವೃದ್ಧೆಯನ್ನ ಸ್ಥಳೀಯರು ಹೊತ್ತೊಯ್ದಿದ್ದಾರೆ. ನೆಲ್ಲಿಬೀಡು, ಅಜ್ಜಿಗದ್ದೆ, ಹಾರೊಳ್ಳಿ, ಕಟ್ಟೆಮನೆ, ಕೋಣೆಮನೆ ಸೇರಿ 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸರಿಯಾದ ರಸ್ತೆಯೇ ಇಲ್ಲ. ಹೀಗಾಗಿ ದಶಕಗಳಿಂದಲೂ ಭದ್ರಾ ನದಿಯ ತೂಗು ಸೇತುವೆ ಮೇಲೆಯೇ ಸಂಚರಿಸಲಾಗ್ತಿದೆ. ಇನ್ನು ಹಳ್ಳಿಯಿಂದ ಮುಖ್ಯ ರಸ್ತೆಗೆ ಬರಲು 3 ಕಿಲೋಮೀಟರ್ ಸಾಗಬೇಕಾಗಿದೆ. ಇತ್ತ ಭದ್ರಾ ನದಿಗೆ ಸೇತುವೆ ನಿರ್ಮಿಸಿಕೊಡುವಂತೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. 7 ದಶಕಗಳಿಂದ ಮನವಿ ಮಾಡ್ತಿದ್ರು ಸಹ ಯಾವುದೇ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲವಂತೆ. ಚೇತನ್ ಪದ್ಮಶಾಲಿ, ಚಿಕ್ಕಮಗಳೂರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳೇ ಕಳೆದೋಗಿದೆ. ಆದರೆ ಈ ಭಾಗದ ಜನರಿಗೆ ಒಂದು ರಸ್ತೆ ಇಲ್ಲ, ಅಗತ್ಯ ಸೌಲಭ್ಯಗಳಿಲ್ಲ. ಆ ಒಂದು ಮನ ಕಲಕುವಂಥ ದೃಶ್ಯಗಳನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಕಣ್ರಿ. ಹತ್ತಕ್ಕೂ ಹೆಚ್ಚು ಹಳ್ಳಿಗಳಿಗಿಲ್ಲ ರಸ್ತೆ ಸಂಪರ್ಕ. ವೃದ್ಧೆಯನ್ನ 3 ಕಿಲೋಮೀಟರ್ ಹೊತ್ತು ಸಾಗಿದ ಜನ. ಈ ವೃದ್ಧೆಯನ್ನ ಜನ ಹೇಗೆ ಹೊತ್ತುಕೊಂಡು ಬರ್ತಿದ್ದಾರೆ ನೋಡಿ. ತೂಗು ಸೇತುವೆ ಮೇಲೆಯೇ ವೃದ್ಧೆಯನ್ನ ಎತ್ತಿಕೊಂಡು ಸ್ಥಳೀಯರು ಸರ್ಕಸ್ ಮಾಡಿದಂತಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ ಸ್ಥಳೀಯರು 3 ಕಿಲೋಮೀಟರ್ ಹೊತ್ತುಕೊಂಡು ಬಂದಿದ್ದಾರೆ. ರಸ್ತೆ ಇಲ್ಲದೆ ಈ ರೀತಿ ತೂಗು ಸೇತುವೆ ಮೇಲೆಯೇ ವೃದ್ಧೆಯನ್ನ ಸ್ಥಳೀಯರು ಎತ್ತುಕೊಂಡು ಹೋಗಿದ್ದಾರೆ. ಲಕ್ಷ್ಮಿ ಎಂಬ 70ರ ವೃದ್ಧೆ ಅನಾರೋಗ್ಯದಿಂದ ಬಳಲುತ್ತಿದ್ರು. ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲ್ಲಿಬೀಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಭದ್ರಾ ನದಿಗೆ ನಿರ್ಮಿಸಿರುವ ತೂಗು ಸೇತುವೆ ಮೇಲೆಯೇ ವೃದ್ಧೆಯನ್ನ ಸ್ಥಳೀಯರು ಹೊತ್ತೊಯ್ದಿದ್ದಾರೆ. ನೆಲ್ಲಿಬೀಡು, ಅಜ್ಜಿಗದ್ದೆ, ಹಾರೊಳ್ಳಿ, ಕಟ್ಟೆಮನೆ, ಕೋಣೆಮನೆ ಸೇರಿ 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸರಿಯಾದ ರಸ್ತೆಯೇ ಇಲ್ಲ. ಹೀಗಾಗಿ ದಶಕಗಳಿಂದಲೂ ಭದ್ರಾ ನದಿಯ ತೂಗು ಸೇತುವೆ ಮೇಲೆಯೇ ಸಂಚರಿಸಲಾಗ್ತಿದೆ. ಇನ್ನು ಹಳ್ಳಿಯಿಂದ ಮುಖ್ಯ ರಸ್ತೆಗೆ ಬರಲು 3 ಕಿಲೋಮೀಟರ್ ಸಾಗಬೇಕಾಗಿದೆ. ಇತ್ತ ಭದ್ರಾ ನದಿಗೆ ಸೇತುವೆ ನಿರ್ಮಿಸಿಕೊಡುವಂತೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. 7 ದಶಕಗಳಿಂದ ಮನವಿ ಮಾಡ್ತಿದ್ರು ಸಹ ಯಾವುದೇ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲವಂತೆ.
ಚೇತನ್ ಪದ್ಮಶಾಲಿ, ಚಿಕ್ಕಮಗಳೂರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳೇ ಕಳೆದೋಗಿದೆ. ಆದರೆ ಈ ಭಾಗದ ಜನರಿಗೆ ಒಂದು ರಸ್ತೆ ಇಲ್ಲ, ಅಗತ್ಯ ಸೌಲಭ್ಯಗಳಿಲ್ಲ. ಆ ಒಂದು ಮನ ಕಲಕುವಂಥ ದೃಶ್ಯಗಳನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಕಣ್ರಿ. ಹತ್ತಕ್ಕೂ ಹೆಚ್ಚು ಹಳ್ಳಿಗಳಿಗಿಲ್ಲ ರಸ್ತೆ ಸಂಪರ್ಕ. ವೃದ್ಧೆಯನ್ನ 3 ಕಿಲೋಮೀಟರ್ ಹೊತ್ತು ಸಾಗಿದ ಜನ. ಈ ವೃದ್ಧೆಯನ್ನ ಜನ ಹೇಗೆ ಹೊತ್ತುಕೊಂಡು ಬರ್ತಿದ್ದಾರೆ ನೋಡಿ. ತೂಗು ಸೇತುವೆ ಮೇಲೆಯೇ ವೃದ್ಧೆಯನ್ನ ಎತ್ತಿಕೊಂಡು ಸ್ಥಳೀಯರು ಸರ್ಕಸ್ ಮಾಡಿದಂತಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ವೃದ್ಧೆಯನ್ನ ಸ್ಥಳೀಯರು 3 ಕಿಲೋಮೀಟರ್ ಹೊತ್ತುಕೊಂಡು ಬಂದಿದ್ದಾರೆ. ರಸ್ತೆ ಇಲ್ಲದೆ ಈ ರೀತಿ ತೂಗು ಸೇತುವೆ ಮೇಲೆಯೇ ವೃದ್ಧೆಯನ್ನ ಸ್ಥಳೀಯರು ಎತ್ತುಕೊಂಡು ಹೋಗಿದ್ದಾರೆ. ಲಕ್ಷ್ಮಿ ಎಂಬ 70ರ ವೃದ್ಧೆ ಅನಾರೋಗ್ಯದಿಂದ ಬಳಲುತ್ತಿದ್ರು. ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಲ್ಲಿಬೀಡು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಭದ್ರಾ ನದಿಗೆ ನಿರ್ಮಿಸಿರುವ ತೂಗು ಸೇತುವೆ ಮೇಲೆಯೇ ವೃದ್ಧೆಯನ್ನ ಸ್ಥಳೀಯರು ಹೊತ್ತೊಯ್ದಿದ್ದಾರೆ. ನೆಲ್ಲಿಬೀಡು, ಅಜ್ಜಿಗದ್ದೆ, ಹಾರೊಳ್ಳಿ, ಕಟ್ಟೆಮನೆ, ಕೋಣೆಮನೆ ಸೇರಿ 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಸರಿಯಾದ ರಸ್ತೆಯೇ ಇಲ್ಲ. ಹೀಗಾಗಿ ದಶಕಗಳಿಂದಲೂ ಭದ್ರಾ ನದಿಯ ತೂಗು ಸೇತುವೆ ಮೇಲೆಯೇ ಸಂಚರಿಸಲಾಗ್ತಿದೆ. ಇನ್ನು ಹಳ್ಳಿಯಿಂದ ಮುಖ್ಯ ರಸ್ತೆಗೆ ಬರಲು 3 ಕಿಲೋಮೀಟರ್ ಸಾಗಬೇಕಾಗಿದೆ. ಇತ್ತ ಭದ್ರಾ ನದಿಗೆ ಸೇತುವೆ ನಿರ್ಮಿಸಿಕೊಡುವಂತೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. 7 ದಶಕಗಳಿಂದ ಮನವಿ ಮಾಡ್ತಿದ್ರು ಸಹ ಯಾವುದೇ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲವಂತೆ. ಚೇತನ್ ಪದ್ಮಶಾಲಿ, ಚಿಕ್ಕಮಗಳೂರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳೇ ಕಳೆದೋಗಿದೆ. ಆದರೆ ಈ ಭಾಗದ ಜನರಿಗೆ ಒಂದು ರಸ್ತೆ ಇಲ್ಲ, ಅಗತ್ಯ ಸೌಲಭ್ಯಗಳಿಲ್ಲ. ಆ ಒಂದು ಮನ ಕಲಕುವಂಥ ದೃಶ್ಯಗಳನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬಿ ಬರುತ್ತೆ ಕಣ್ರಿ.